ಸರ್, ನಾನು ನಿಮ್ಮ ಟ್ಯೂಷನ್ ಬಗ್ಗೆ ತುಂಬ ಕೇಳಿದ್ದೆ. ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಾಳೆ, ಆದರೆ ಅವಳು ಫಸ್ಟ್ ರ್ಯಾಂಕ್ ಬರಬೇಕು. ಅದು ನೀವೇನು ಮಾಡ್ತೀರೋ ನನಗಂತೂ ಗೊತ್ತಿಲ್ಲ. ಗೊತ್ತಾಯ್ತಮ್ಮ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಮಗಳನ್ನು ಸ್ಪೆಷಲ್ ಕ್ಲಾಸಿಗೆ ಕಳಿಸಿ, ಮುಂದಿಂದೆಲ್ಲ ನಾನು ನೋಡ್ಕೊಳ್ತೀನಿ. ಕ್ಲಾಸ್ ಮುಗಿದ್ಮೇಲೆ ನಾನೇ ನಿಮ್ಮ ಮಗಳನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಗೀತಾ, ಯಾವ ಫಾರ್ಮುಲಾ ಯೂಸ್ ಮಾಡ್ತಾ ಇದೆಯಾ? ಈ ಫಾರ್ಮುಲಾ ಅಲ್ಲ. ಗೀತಾ, ಗಾಡಿ ಹಿಡ್ಕೊಂಡ್ರೆ ಬಿದ್ದೋಗ್ತೀಯ. ನನ್ನ ಹಿಡ್ಕೋ, ಸೇಫ್ ಆಗಿರ್ತೀಯ. ಬರ್ತಾ ಬರ್ತಾ ನಿನಗೆ ಓದೋದ್ರಲ್ಲಿ ಒಂದೇ ಅಲ್ಲ, ಎಲ್ಲದರಲ್ಲೂ ಗಮನ ತಪ್ತಾ ಇದೆ. ನೋಡಿ, ನಿಮ್ಮ ಮಗಳು ಟಿಫನ್ ಬಾಕ್ಸನ್ನು ಎಲ್ಲೋ ಬಿಟ್ಟು ಬಂದಿದ್ದಾಳೆ. ಹೋಗೆ. ಸರೋಜಾ ಅವರೇ, ನಿಮ್ಮ ಮಗಳು ಇತ್ತೀಚೆಗೆ ಯಾವುದೋ ಯೋಚನೆಯಲ್ಲಿ ಮತ್ತು ಭಯದಲ್ಲಿರ್ತಾಳೆ, ಮತ್ತು ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಮನೇಲೆಲ್ಲ ಓಕೆನಾ? ಹಾಗೇನಿಲ್ಲ ಮೇಡಮ್. ಈಗಿನ ಕಾಲದ ಮಕ್ಕಳು ನಿಮಗೆ ಗೊತ್ತಲ್ವಾ, ಓದ್ಕೋ ಅಂದರೆ ಸ್ಟ್ರೆಸ್ಸು ಅಂತ ಹೇಳ್ತಾರೆ. ನಾವು ನೀವು ಓದೋ ಟೈಮಲ್ಲಿ ಓದಕ್ಕೆ ಬಿಟ್ರೇ ದೊಡ್ಡ ವಿಷಯ ಆಗಿತ್ತು. ನಿಜ, ಆದರೆ ಇದು ಬರೀ ಸ್ಟ್ರೆಸ್ ಥರ ಅನಿಸ್ತಾ ಇಲ್ಲ. ಓ ಸರ್, ನೀವೇನು ಈ ಕಡೆ? ಏನಿಲ್ಲ, ಗೀತೆ ಇವತ್ತು ಟ್ಯೂಷನ್ ಬಂದಿಲ್ವಲ್ಲ, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಟಿಫನ್ ಬಾಕ್ಸ್ ಬೇರೆ ಕ್ಲಾಸಲ್ಲೇ ಇತ್ತು, ತಂದು ಕೊಡೋಣ ಅಂದ್ಕೊಂಡೆ. ಗೀತಾ, ಸರಿಗೊಂದು ಲೋಟ ನೀರು ತಂದುಕೊಡು. ಇವ್ರ ಸ್ಕೂಲಲ್ಲಿ ಅವ್ರ ಕ್ಲಾಸ್ ಟೀಚರ್ ಕರೆದಿದ್ರು, ಹಾಗಾಗಿ ನಾನು ಹೋಗಿದ್ದೆ. ಗೀತಾ, ಗೀತಾ, ಬಾಗ್ಲು ತೆಗಿ. ಯಾಕೆ ಹಿಂಗಾಡ್ತಿದ್ಯಾ? ಅಮ್ಮ, ಅಮೋಷನ್ ಹೋಗಕ್ಕೆ ಹೇಳು, ಅವಾಗಲೇ ಆಚೆ ಬರೋದು. ಏಯ್, ಅವ್ನು ನಿನ್ನ ಟೀಚರ್ ಕಣೆ, ಯಾಕೆ ಹಿಂಗಾಡ್ತಿದ್ಯಾ? ಇಲ್ಲ ಅಮ್ಮ, ಅವ್ರು ಹೋದ್ರೆ ನಾನು ಆಚೆ ಬರೋದು. ನೀವು ಕರೆದಿದ್ದು ಒಳ್ಳೆಯದಾಯಿತು. ಆ ಟ್ಯೂಷನ್ ಟೀಚರು ಆದಷ್ಟು ಬೇಗ ಅರೆಸ್ಟ್ ಆಗ್ತಾರೆ. ಗೀತಾ ಅಲ್ಲದೆ ಆತ ಇನ್ನೆಷ್ಟು ಮಕ್ಕಳ ಮೇಲೆ ಶೋಷಣೆ ಮಾಡಿದ್ದಾನಂತ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಪಾಕ್ಸೋ ಕಾಯ್ದೆ ಅಡಿಯಲ್ಲಿ ಆತನಿಗೆ ಕನಿಷ್ಠ ಪಕ್ಷ 10 ವರ್ಷ ಶಿಕ್ಷೆ ಆಗೋ ಥರ ನಾವು ನೋಡ್ಕೊತೀವಿ. ಮಕ್ಕಳ ಸಹಾಯವಾಣಿ 1098. ಪೋಕ್ಸೋ ಕಾಯ್ದೆಯ ಪ್ರಮುಖ ಅಂಶಗಳು. ಕಾಯ್ದೆಯು ಮಕ್ಕಳನ್ನು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಗಳು ಎಂದು ವ್ಯಾಖ್ಯಾನಿಸುತ್ತದೆ. ಈ ಕಾಯ್ದೆಯು ಲಿಂಗ ತಟಸ್ಥವಾಗಿದೆ, ಅಂದರೆ ಅಪರಾಧಗಳ ಬಲಿಪಶುಗಳು ಮತ್ತು ಅಪರಾಧಿಗಳು ಪುರುಷರು, ಮಹಿಳೆಯರು ಅಥವಾ ತೃತೀಯ ಲಿಂಗಿಗಳಾಗಿರಬಹುದು. ಇದು ಲೈಂಗಿಕ ಒಪ್ಪಿಗೆಯ ವಯಸ್ಸನ್ನು 16 ವರ್ಷದಿಂದ 18 ವರ್ಷಕ್ಕೆ ಏರಿಸುತ್ತದೆ.
ಅಪ್ರಾಪ್ತ ವಯಸ್ಕರೊಂದಿಗಿನ ಎಲ್ಲ ಲೈಂಗಿಕ ಚಟುವಟಿಕೆಯನ್ನು ಅಪರಾಧ ಎಂದು ಪರಿಗಣಿಸಲಾಗುವುದು. ಲೈಂಗಿಕ ಕಿರುಕುಳವು ದೈಹಿಕ ಸಂಪರ್ಕವನ್ನು ಒಳಗೊಂಡಿರಬಹುದು ಅಥವಾ ಇಲ್ಲದಿರಬಹುದು ಎಂದು ಕಾಯ್ದೆ ಹೇಳುತ್ತದೆ. ವಿಶೇಷ ನ್ಯಾಯಾಲಯವು ಮಗುವಿನ ಹೇಳಿಕೆಯನ್ನು ದಾಖಲಿಸುವಾಗ ತನಿಖಾ ಸಂಸ್ಥೆಯು ಅನುಸರಿಸಬೇಕಾದ ವಿಶೇಷ ಕಾರ್ಯವಿಧಾನಗಳನ್ನು ಕಾಯ್ದೆಯು ರೂಪಿಸುತ್ತದೆ. ಕಾಯ್ದೆಯಡಿಯಲ್ಲಿ ಪ್ರತಿಯೊಬ್ಬರೂ ಲೈಂಗಿಕ ಅಪರಾಧವನ್ನು ಪೊಲೀಸರಿಗೆ ವರದಿ ಮಾಡುವುದು ಕಡ್ಡಾಯವಾಗಿದೆ ಮತ್ತು ಕಾನೂನು ವರದಿ ಮಾಡದಿದ್ದಕ್ಕಾಗಿ ದಂಡದ ನಿಬಂಧನೆಯನ್ನು ಒಳಗೊಂಡಿದೆ. ಲೈಂಗಿಕ ಅಪರಾಧ ಎಸಗಿರುವ ಒಳಗಾಗಿರುವ ಮಗುವಿನ ಗುರುತನ್ನು ಮಾಧ್ಯಮಗಳು ಬಹಿರಂಗಪಡಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಕಾಯ್ದೆಯು ನಿಬಂಧನೆಗಳನ್ನು ಹೊಂದಿದೆ. ಪರೀಕ್ಷಾ ಪೂರ್ವ ಹಂತ ಮತ್ತು ಪರೀಕ್ಷಾ ಹಂತದಲ್ಲಿ ಭಾಷಾಂತರಕಾರರು, ವ್ಯಾಖ್ಯಾನಕಾರರು, ವಿಶೇಷ ಶಿಕ್ಷಕರು, ತಜ್ಞರು, ಬೆಂಬಲಿಗರು ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳ ರಕ್ಷಣೆ ಪಾಲನೆಯಲ್ಲಿ ಪರಿಣತಿ ಹೊಂದಿದ ಸರ್ಕಾರೇತರ ಸಂಸ್ಥೆ. ಮಕ್ಕಳು ತಮ್ಮ ಆಯ್ಕೆಯ ವಕೀಲರು ಅಥವಾ ಉಚಿತ ಕಾನೂನು ನೆರವು ಪಡೆಯಬಹುದಾಗಿದೆ. ಕಾಯ್ದೆಯು ಪುನರ್ವಸತಿ ಕ್ರಮಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಮಗುವಿಗೆ ಪರಿಹಾರ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಭಾಗವಹಿಸುವಿಕೆ.